ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಣಿಕಂಠ ಅಂತ. ನಾನು ಕಳೆದಿದ್ದ 5 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡತ್ತಿದ್ದೀನಿ ಆಂಧ್ರದಲ್ಲಿ. ನಾವು ಓದಿದ್ದೆಲ್ಲ ಕರ್ನಾಟಕದಲ್ಲೇ. ಇಲ್ಲಿ ನಾನು ಸ್ವರ ಹೋಮಿಯೋ ಗುರುಕುಲ್ಗೆ ಕಳೆದ 1 ವರ್ಷದಿಂದ ಅಟೆಂಡ್ ಆಗ್ತಿದ್ದೆ. ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ನಾವು ಕರೆಕ್ಟಾಗಿ ಕ್ಲಿಯರ್ ಆಗಿ ನಾವೇನು ಆಚೆ ಕಲಿತಾ ಇಲ್ಲ, ಇಲ್ಲಿ ನಾವು ಕ್ಲಿಯರಾಗಿ ನಾವು ಅದನ್ನು ಕಲಿಬೋದು. ಒಂದು ಪೇಷಂಟನ್ನು ಪೂರ್ತಿ ವಿವರವಾಗಿ ಅರ್ಥ ಮಾಡ್ಕೊಂಡು ಕೋರ್ ತನಕ ಹೋಗಿ ಒಂದು ರೆಮಿಡಿ ಹೆಂಗೆ ಕಂಡುಹಿಡಿಯೋದು ಅನ್ನೋದು ನಾವು ಇಲ್ಲಿ ಕಲಿಬೋದು. ಆ್ಯಂಡ್ ಈ ವಾತಾವರಣದಲ್ಲಿ ಕಲಿಯೋದ್ರಿಂದ ನಮಗೆ ಒಂದು ಪ್ರಶಾಂತವಾದ ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ. ನಮಗಿಲ್ಲಿ ಒಂದು ಮನೆ ಥರ ಟ್ರೀಟ್ ಮಾಡ್ತಾರೆ. ಇಲ್ಲಿ ಇವರು ಏನಿದ್ರು ಡೌಟ್ ಏನಿದ್ರೂ ಕ್ಲಿಯರಾಗಿ ನಾವು ಕೇಳ್ಬೋದು ಯಾರಿಗಾದ್ರೂ. ಆ್ಯಂಡ್ ಇವರು ಡಾಕ್ಟರ್ ಶೇಖರ್ ಅಳಗುಂಡ್ಗಿ ಸಾರ್ ಏನಿದಾರಲ್ಲ, ಅವರು ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಏನು ಡೌಟ್ ಕೇಳಿದ್ರೂ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ದ ಸ್ಟಾಫ್ ಏನಿದಾರಲ್ಲ ಅವರೆಲ್ಲರೂ ನಮಗೆ ಒಂಥರ ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಮ್ಗೆ ಆಚೆ ಅದು ಸಿಗ್ತಾ ಇಲ್ಲ. ಆ್ಯಂಡ್ ನಾವು ಕಾಲೇಜಸಲ್ಲಿ ಅದರಲ್ಲಿ ಏನು ಕಲ್ತೀವಲ್ಲ ಅದರಿಂದ ಹೆಚ್ಚಾಗಿ ನಾವು ಡೆಪ್ತಾಗಿ ನಾವಿಲ್ಲಿ ಕಲಿಬೋದು. ಆ್ಯಂಡ್ ನಾವಿಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಆಚೆ ನಮ್ಮದು ಏನು ಥೆರಪಟಿಕ್ ಅಂಡರ್ಸ್ಟ್ಯಾಂಡಿಂಗು ಇಲ್ಲ ಅಂದರೆ ನಾವು ರಿಪಟ್ರಿಯಲ್ಲಿ ಏನು ನಾವು ರೆಮಿಡಿ ಕೊಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ನಾವು ಕ್ಲಿಯರ್ ಕಟ್ಟಾಗಿ ಸ್ವಲ್ಪ ವಿವರವಾಗಿ ನಾವು ಆ ಪೇಷಂಟನ್ನ ಅರ್ಥ ಮಾಡ್ಕೊಂಡೋದಕ್ಕೆ ಇಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಮೇಯ್ನ್ ವಿಚಾರ ಏನಂದರೆ, ನಾನು ಈ 1 ವರ್ಷದಲ್ಲಿ ಇದಕ್ಕಿಂತ ಮುಂಚೆ ನಾನು ಭಾಳ ಅಟೆಂಡ್ ಆಗಿದ್ದೆ ಬೇರೆವೆಲ್ಲನೂ. ಈ 1 ವರ್ಷದಲ್ಲಿ ನನ್ನ ಕೇಸ್ ಟೇಕಿಂಗ್ ಸ್ಕಿಲ್ಸ್ ಎಲ್ಲ ಭಾಳ ಜಾಸ್ತಿ ಆಗ್ಯಾವ. ಆಮೇಲೆ ಎಲಾಂಗ್ ವಿತ್ ಕೇಸ್ ಟೇಕಿಂಗ್ ನಾವು ರಿಪಟ್ರಿ ಹೆಂಗೆ ಉಪಯೋಗಿಸೋದು, ಇಲ್ಲ ನಾವು ಒಂದು ಪೇಷಂಟ್ ಜೊತೆ ಕನ್ವರ್ಸೇಷನ್ ಹೆಂಗೆ ಮಾಡೋದು. ಕೆಲವೊಬ್ರು ಪೇಷಂಟ್ ಇರ್ತಾರೆ, ಅವ್ರು ಒಟ್ಟೆ ನಮ್ಮ ಜೊತೆ ಮಾತಾಡೋಂಗಿಲ್ಲ, ಸುಮ್ಮನೆ ನಗ್ತಿರ್ತಾರೆ, ಇಲ್ಲ ಅಂದರೆ ಏನು ಒಟ್ಟೆ ಮಾತಾಡೋಂಗಿಲ್ಲ. ಅಂಥ ಪೇಷಂಟಲ್ಲಿ ನಾವು ಹೆಂಗೆ ಅವ್ರನ್ನ ಮುಂದೆ ತೊಗೊಂಡೋಗೋದು, ಅಂದರೆ ಯಾವ ಪ್ರಶ್ನೆ ಕೇಳಬೇಕು, ಯಾವ ಥರ ನಾವು ಕೇಳಿದರೆ ಅವ್ರು ಎಂಥ ಉತ್ತರ ಕೊಡ್ತಾರೆ, ಯಾವ ಉತ್ತರಕ್ಕೆ ಯಾವ ಥರ ಪ್ರಶ್ನೆ ಮತ್ತು ನಾವು ಫ್ರೇಮ್ ಮಾಡಬೇಕು, ಅದು ಎಲ್ಲಿ ತನಕ ನಾವು ಅದನ್ನು ತೊಗೊಂಡು ಹೋಗಬೇಕು ಅನ್ನೋದನ್ನು ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಇನ್ನೊಂದು ಈ ಒಂದು ಪ್ರಶಾಂತವಾಗಿ ವಾತಾವರಣನ ಯಾಕೆ ನಾವು ಬೇರೆ ಎಲ್ಲ ಆಚೆ ವೆಬಿನಾರ್ಸು ಅಟೆಂಡ್ ಆಗ್ತೀವಿ. ಈಗ ಇದು ಒಂದು 7 ಡೇಸು ಎಲ್ಲ ಬೇರೆ ಡಾಕ್ಟರ್ಸ್, ರಾಜ್ಯದಿಂದ ಬೇರೆ ಡಾಕ್ಟರ್ಸ್ ಎಲ್ಲನೂ ಒಟ್ಟಿಗೆ ಕೂಡಿ ಡಿಸ್ಕಸ್ ಮಾಡ್ಕೊತ ಇಲ್ಲಿ ನಡೆಯೋದು ಬೇರೆ ರೀತಿಯೇ ಇದೆ. ಇನ್ನೊಂದು GCT ಸೆಷನ್ ಅಂತ ಒಂದು ನಡೀತದೆ. ಆ GCT ಸೆಷನ್ ಅನ್ನೋದು ಒಂದು ಇರೋದು ಡಾಕ್ಟರ್ಸಲ್ಲೇ ಒಬ್ಬರು ಪೇಷಂಟಾಗಿ ಮತ್ತೊಬ್ಬರು ಡಾಕ್ಟ್ರಾಗಿ ಕೂತ್ಕೊಂಡು ಒಂದು ಕೇಸ್ ಥರ ಡಿಸ್ಕಷನ್ ನಡೀತಿರ್ತದೆ. ಅಲ್ಲಿ ನಾವೇನು ತಪ್ಪು ಮಾಡ್ತೀವಿ ಖುದ್ದಾಗಿ, ಇಲ್ಲ ನಾವು ಪೇಷಂಟಾಗಿದ್ದಾಗ ಪೇಷಂಟ್ ಹೆಂಗೆ ಮಾತಾಡಿದರೆ ಒಂದು ಡಾಕ್ಟ್ರಾಗಿ ನಾವು ಹೆಂಗೆ ಕ್ವಶನ್ ಕೇಳಬೇಕು, ಪೇಷಂಟ್ ಹೆಂಗೆ ಉತ್ತರ ಕೊಡ್ತಾನೆ, ಈ ಕನ್ವರ್ಸೇಷನ್ ಏನಿತ್ತಲ್ಲ ಇದು ಭಾಳ ಕ್ರೂಷಿಯಲ್ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ನಾವಿಲ್ಲಿ ಚೆನ್ನಾಗಿ ಕಲಿಬೋದು. ಈ ಕಳೆದಿದ್ದ 1 ವರ್ಷದಲ್ಲಿ ನಂದು ಕೇಸ್ ಟೇಕಿಂಗ್ ಅನಾಲಿಸಿಸ್ಸು ಮತ್ತು ರೆಮಿಡಿ ಅನಾಲಿಸಿಸ್ಸು ನನಗೆ ಹೆಚ್ಚಾಯಿತು. ಆಮೇಲೆ ರೆಮಿಡಿ ರಿಪಿಟೇಷನ್ ಅನ್ನೋದು ಎಲ್ಲಿ ತನಕ ಮಾಡಬೇಕು, ಎಲ್ಲಿ ನಮ್ಮ ಲಿಮಿಟೇಷನ್ಸ್ ಏನಿದ್ದಾವೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಸಾರ್ ಹೇಳ್ಕೊಡ್ತಾರೆ. ಆ್ಯಂಡ್ ಇದು ಒಂಥರ ಮನೆ ವಾತಾವರಣ ಥರ ಇರ್ತದೆ.